ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ನಾನು ಬೇಗ ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ಪಾರ್ಕಿಂಗ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಪಾರ್ಕಿಂಗ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕಿಟಕಿ ಎಲ್ಲ ಗಲೀಜಾಗಿತ್ತು, ಧೂಳೆಲ್ಲ ಕೂತಿತ್ತು. ರೋಡ್ ಸೈಡೇ ಮನೆ ಇರೋದ್ರಿಂದ ತುಂಬ ವೆಹಿಕಲ್ಸ್ ಎಲ್ಲ ಓಡಾಡ್ತವೆ, ಹಾಗಾಗಿ ಫುಲ್ಲು ಧೂಳಾಗ್ಬಿಟ್ಟಿತ್ತು. ಅದಕ್ಕೇ ಸ್ವಲ್ಪ ಅದನ್ನೆಲ್ಲ ಒರೆಸ್ಕೊಂಡು, ಹಾಗೆಯೇ ಮನಿ ಪ್ಲ್ಯಾಂಟು ಅಷ್ಟೇ ತುಂಬ ಬೆಳ್ಕೊಂಡಿತ್ತು ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಹೊರಗಡೆ ಬರ್ತಾಯಿತ್ತು ಅದ್ರ ಬಳ್ಳಿಗಳೆಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಕಟ್ಬಿಟ್ಟು ಅದನ್ನು ಸ್ವಲ್ಪ ರೆಡಿ ಮಾಡ್ತಾಯಿದ್ದೀನಿ. ಮನಿ ಪ್ಲ್ಯಾಂಟ್ ಗಿಡವಂತೂ ಬೇಗನೆ ಬೆಳ್ಕೊಂಡ್ಬಿಡುತ್ತೆ, ಹಾಗಾಗಿ ಅದರದ್ದು ಬಳ್ಳಿಗಳೆಲ್ಲ ಆಚೆ ಈಚೆ ಬಂದ್ಬಿಡ್ತಲ್ಲ, ಹಾಗಾಗಿ ಅದನ್ನು ಒಂದು ದಾರದಿಂದ ಕಟ್ಟಿ ನಾವು ಈ ಥರ ಒಂದು ಕೋಲ್ಗೆ ಈ ಥರ ಕಟ್ಟಿ ಅದನ್ನು ರೆಡಿ ಮಾಡಿದ್ರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಈ ಥರ ಬಳ್ಳಿಗಳು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಒಣಕೊಂಡಿದ್ದಾವೆ. ಮತ್ತೆ ಅದನ್ನು ಕಿತ್ಬಿಟ್ಟು ಮತ್ತೆ ನಾವು ಅದನ್ನು ಅದೇ ಪಾಟಿಗೆ ಅದು ಒಂದೇ ಒಂದು ಕಡ್ಡಿ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಆ ಪಾಟ್ ಫುಲ್ಲು ಜಾಸ್ತಿ ಬೆಳ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಹಾಗೆಯೇ ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ತುಂಬಾ ಈಸಿ. ಒಂದು 3-4 ಡೇಸ್ಗೆ ಒಂದ್ಸತಿ ನೀರು ಹಾಕಿದ್ರೆ ಸಾಕು. ಆದರೆ ನಾವು ಈ ಥರ ಪ್ಲ್ಯಾಂಟ್ಸ್ನೆಲ್ಲ ನಾವು ಸ್ವಲ್ಪ ನೆರಳಿನಲ್ಲೇ ಇಟ್ಟು ಅದನ್ನು ಬೆಳೆಸಬೇಕಾಗತ್ತೆ. ಬೆಳಗ್ಗೆ ಬೇಗ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಅಡುಗೆ ಮಾಡೋಣ ಅಂತ ಹೇಳಿ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತು ಬೇಳೆ ಸಾಂಬಾರು ಮತ್ತು ಬಜ್ಜಿ ಮಾಡೋಣ, ಮೆಣಸಿನ್ಕಾಯಿ ಬಜ್ಜಿನ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಸಾಂಬಾರಿಗಂತೂ ಮೆಣಸಿನ್ಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ನಾನು ಬಜ್ಜಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆಯೇ ನಾನು ಮಾಡೋ ಬಜ್ಜಿ ಅಂದರೆ ನಮ್ಮ ಮನೇಲಿ ತುಂಬಾ ಇಷ್ಟ, ಹಾಗೆಯೇ ಮಾಡ್ತಾನೆ ಖಾಲಿಯಾಗಿಬಿಟ್ಟಿರುತ್ತೆ. ನಾನು ಒಂದು ಸತಿ ನಿಮಗೆ ಶೇರ್ ಮಾಡ್ತೀನಿ ನಾನು ಏನೇನು ಹಾಕ್ಬಿಟ್ಟು ನಾನು ಬಜ್ಜಿನ ಮಾಡ್ತೀನಿ ಅಂತ ಹೇಳಿ. ನೀವು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಹೇಗಿರುತ್ತೆ ಅದರ ಟೇಸ್ಟು ಅಂತ ಹೇಳಿ. ನೀವು ಪದೇ ಅದನ್ನು ಮಾಡ್ಕೊತೀರಾ. ಹಾಗೆಯೇ ಸಾಂಬಾರು ರೆಡಿ ಆಯಿತು. ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕೋದಿತ್ತು, ಅದನ್ನೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ನಾನು ಇನ್ನೊಂದು ಸತಿ ಅದನ್ನು ಕುದಿಸ್ಬಿಟ್ಟು ಎತ್ತಿಟ್ಟೆ. ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಊರಿಂದ ಅಪ್ಪ ಅಮ್ಮ ಬಂದಿದ್ದರು. ಹಾಗೆಯೇ ಬರಬೇಕಾದ್ರೆ ಹೆರಳಿಕಾಯಿ ಎಲ್ಲ ತೊಗೊಂಡು ಬಂದಿದ್ದರು, ಅದರಿಂದ ಉಪ್ಪಿನಕಾಯಿ ಹಾಕ್ಸೋಣ ಅಂತ ಹೇಳಿ ನಾನು ಅಮ್ಮನ ಹತ್ರ ಹಾಕಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಕುಯ್ದು ಹುಳಿ ಎಲ್ಲ ಇಟ್ಕೊಂಡು ಒಂದು ಪಾತ್ರೆಗೆ ಇಟ್ಕೊಂಡು, ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಚಚ್ಕೊಂಡು, ಇದು ಸಾಸಿವೆ, ಬೆಳ್ಳುಳ್ಳಿ ಮತ್ತು ಒಗ್ಗರಣೆ ಮಾಡಬೇಕು. ಕರಿಬೇವು ಸೊಪ್ಪು ಎಲ್ಲ ಹಾಕಿ, ಖಾರ ಪುಡಿ, ಜೀರಿಗೆ ಪುಡಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ನೀರು ಮಾಡಿಸ್ಕೊಂಡು, ಎಣ್ಣೆಕಾಯಿ ಸ್ವಲ್ಪ ನೀರು ಕಂಟ್ರೋಲ್ ಆಗುತ್ತೆ. ನೆಲ್ಲಿಕಾಯಿ ಉಪ್ಪಿನಕಾಯಿ ಆರೋಗ್ಯ ತುಂಬ ಒಳ್ಳೆಯದು. ಬಾಳ್ಕರಿಯೆಲ್ಲ ಕೊಡ್ತಾರೆ, ಬಾಳ್ಕರಿಯೆಲ್ಲ ಮೆಣಸಿನ ಸಾರು, ನೆಲ್ಲಿಕಾಯಿ ಉಪ್ಪಿನಕಾಯಿ ಇವೆಲ್ಲ ಕೊಡ್ತಾರೆ. ಹೌದಾ? ನೀರು ಮಂಡಿಸ್ಕೊಂಡು ಕಿವುಚಿ ತೊಳೆದು ಇದು ಮಾಡಿ. ಹೆರಳಿಕಾಯಿ ಉಪ್ಪಿನಕಾಯಿದು ಯೂಸಸ್ ಏನು ಅಂತ ನಮ್ಮ ಅಮ್ಮನೇ ತಿಳಿಸ್ಕೊಟ್ರು ಅಲ್ವಾ, ನೀವು ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ಹಾಗೆಯೇ ಯಾರಾದರೂ ಬಾಣಂತಿಯವರಿದ್ದರೆ ನಾವು ಈ ಥರ ಉಪ್ಪಿನಕಾಯಿನ ಮಾಡಿ ಕೊಡಬಹುದು, ತುಂಬಾ ಚೆನ್ನಾಗಿರುತ್ತೆ ಅವರಿಗೂ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ. ಹಾಗೆಯೇ ಮೆಣಸಿನ ಸಾಂಬಾರು ಆ ಥರ ಸಾಂಬಾರುಗಳನ್ನೇ ಕೊಡ್ತಾರಲ್ವ ಸ್ವಲ್ಪ ದಿನ ಬಾಣಂತಿಯವರಿಗೆ, ಆವಾಗ ನಾವು ಈ ಥರ ಉಪ್ಪಿನಕಾಯಿನ ಮಾಡಿಕೊಡೋದ್ರಿಂದ ಚೆನ್ನಾಗಿ ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾವು ಈ ಹೆರಳಿಕಾಯಿ ಉಪ್ಪಿನಕಾಯಿನ ಸ್ವಲ್ಪ ಬಿಸಿನೀರಲ್ಲಿ ಅದನ್ನು ತೊಳೆದ್ಬಿಟ್ಟು ಅದನ್ನು ಮಾಡ್ತಿರೋದ್ರಿಂದ ಇದು ತುಂಬ ದಿನ ಬಾಳಿಕೆ ಬರೋಲ್ಲ. ಒಂದು 4 to 5 ಡೇಸ್ ಒಳಗಡೆ ನಾವು ಇದನ್ನು ಖಾಲಿ ಮಾಡ್ಕೊಬೇಕು. ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ನಾವು ಆಮೇಲೆ ನಾವು ಯೂಸ್ ಮಾಡಬೇಕಾಗತ್ತೆ. ಹೊರಗಡೆ ಇಟ್ಕೊತೀವಿ ಅಂತ ಅಂದರೆ ಒಂದು 2 ಡೇಸ್ ಇರುತ್ತೆ ಅಷ್ಟೇ.
ಹಾಗೆಯೇ ನಾವು ಇದನ್ನು ಬೇಯಿಸ್ತಲೇ ಹಾಗೆಯೇ ಕಟ್ ಮಾಡಿಬಿಟ್ಟು ನಾವು ಉಪ್ಪು ಖಾರ ಮತ್ತು ಬೆಳ್ಳುಳ್ಳಿ ಜೀರಿಗೆನ ಹಾಕ್ಬಿಟ್ಟು ನಾವು ಹೇಗೆ ಬೇರೆ ಉಪ್ಪಿನಕಾಯಿಲೆಲ್ಲ ಹೇಗೆ ಮಾಡ್ತೀವಿ ಆ ಥರನೂ ಮಾಡ್ಬೋದು. ಅದು ತುಂಬ ದಿನ ಬಾಳಿಕೆ ಬರುತ್ತೆ. ಅದೇ ತುಂಬ ದಿನ ಬಾಳಿಕೆ ಬರಬೇಕು ಅಂತ ಅಂದರೆ ಅದನ್ನು ಫ್ರಿಡ್ಜ್ನಲ್ಲಿ ಇಟ್ಟೇ ನಾವು ಯೂಸ್ ಮಾಡಬೇಕಾಗುತ್ತೆ. ಹೊರಗಡೆ ಇಟ್ಟರೆ ಅದು ಮೇಲ್ಗಡೆ ಎಲ್ಲ ಬೂಸ್ಟ್ ಬಂದಾಗ ಆಗಿಬಿಡುತ್ತೆ. ಹಾಗಾಗಿ ನಾವು ಇದನ್ನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ನಾವು ಯೂಸ್ ಮಾಡ್ಕೊಳ್ಬೋದು ಎಷ್ಟು ದಿನ ಬೇಕಾದ್ರೂ. ಹಾಗೆಯೇ ಇಷ್ಟೊಂದು ಇದೆಯಲ್ಲ, ಹೇಗೆ ನಾವು 3-4 ದಿನದಲ್ಲಿ ಖಾಲಿ ಮಾಡ್ಬೋದು ಅಂತ ನೀವು ಅಂದ್ಕೊಳ್ಬೋದು. ಆದರೆ ನಾವು ಇದು 1-2 ಪೀಸ್ ಹಾಕೊಳ್ಳಲ್ಲ, 4-5 ಪೀಸ್ ಒಬ್ಬೊಬ್ಬರು ಹಾಕ್ಕೊಂಡ್ರೆ ಬೇಗ ಖಾಲಿನೇ ಆಗಿಬಿಡುತ್ತೆ. ಈ ಉಪ್ಪಿನಕಾಯಿ ಬೇರೆ ಉಪ್ಪಿನಕಾಯಿ ಥರ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ವ. ಹಾಗಾಗಿ ನಾವು ಇದನ್ನು ಒಂದು 3-4 ಪೀಸನ್ನು ಹಾಕ್ಕೊಂಡ್ರೆ ಒಬ್ಬೊಬ್ಬರು ಬೇಗನೆ ಖಾಲಿ ಆಗಿಬಿಡುತ್ತೆ. ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತಲ್ವ, ಹಾಗಾಗಿ ಬೇಗನೆ ಖಾಲಿ ಆಗಿಬಿಡುತ್ತೆ. ಈ ಉಪ್ಪಿನಕಾಯಿನ ನಾವು ತುಂಬ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. 1-2 ಹೆರಳಿಕಾಯಲ್ಲಿ ನಾವು ಮಾಡಿಕೊಂಡ್ರೆ ಬೇಗನೆ ಖಾಲಿ ಆಗಿಬಿಡುತ್ತೆ. ಹಾಗೆಯೇ ಜಾಸ್ತಿ ನಾವು ಮಾಡಿಕೊಂಡು ಅದು ಹಾಳಾಗೋಕ್ಕೆ ಮುಂಚೆ ನಾವು ತಿಂದೇ ಹೋದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ವ. ಹಾಗಾಗಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಆಲ್.